ಏ 77 ಮಲೆಗಳೊಡೆಯ ಮಾಯ್ಕಾರ ಮಾದಯ್ಯನ ಪಾದಕ್ಕೊಂದು ಬಾರಿ ಉಗೇ ಅನ್ರಪ್ಪು ಉಗೇ 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 ಮಾಯ್ಕಾರ ಮಾದೇಶ್ವರ ಉಗೇ 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 ಏಳುಮಲೆ ಮಾದೇಶ್ವರ ಉಗೇ 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 ತಾನಿ ತಂದಾನ ತಂದ ನಾನು ತಂದಾನಿ ತಾನಾನ ತಂದ ನಾನು ಹೇ ತಾನಿ ತಂದಾನ ತಂದ ನಾನು ತಂದಾನಿ ತಾನಾನ ತಂದ ನಾನು ಮಾಯಗಾರ ಮಾದೇವ ಗಂಡುಲಿಯ ನೇರಿ ಬರುವಾಗ ಹೇ ಮಾಯಗಾರ ಮಾದೇವ ಗಂಡುಲಿಯ ನೇರಿ ಬರುವಾಗ ನಾಡೆಲ್ಲ ಬೆರಗಾಗಿ ಉಗೆ ಉಗೆ ಎಂದಿತು ನಾಡೆಲ್ಲ ಬೆರಗಾಗಿ ಉಗೆ ಉಗೆ ಎಂದಿತು ಮಾದೇವ ಮಾದೇವ ಮಾಯ್ಕಾರ ಮಾದೇವ 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 ಏಳುಮಲೆ ಮಾಯ್ಕಾರ ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ ಆನುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆ ಒಡೆಯ ಬರುವಾಗ ಉಗೆ ಎನ್ನಿರೋ ದೇವಗೆ ಉಗೆ ಎನ್ನಿರೋ ಉಗೆ 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 ಎನ್ನಿರೋ ಮರಯ್ಯಗೆ ಉಗೆ ಎನ್ನಿರೋ ತಾನಿ ತಂದಾನ ತಾನಿ ತಂದಾನ ತಂದ ನಾನು ಮಾಯ್ಕಾರ ಮಾದೇವ ತಂದ ನಾನು ಉತ್ರಾಜಮ್ಮನ ಮಡಿಲಲ್ಲಿ ಬೆಳೆದ ಮಾದೇವ ಮಾದೇವ ಮಾಯ್ಕಾರ ಮಾದೇವ ರಕ್ಕಸ ಶ್ರವಣನ ಸೊಕ್ಕು ಮುರಿದ ಮಾಯ್ಕಾರ ಮಾದೇವ ಮಾಯ್ಕಾರ ಮಾದೇವ ಇವಾಗ ಮಾರಿತಿ ಪೂಜೆ ನಮ್ಮ ಮುದ್ದು ಮಾದೇವಗೆ ಎಲ್ಲರೂ ಅನ್ನಿರೋ ಉಗೆ ಉಗೆ 77 ಮಲೆ ಒಡೆಯಗೆ ಒಂದೊಂದು ಮಲೆಯಲ್ಲೂ ಒಂದೊಂದು ರೂಪದಿ ನೆಲೆಸಿರುವ ಮಾಯಗಾರ ನಾಗಮಲೆಯಲ್ಲಿ ನಾಗೇಶ್ವರನು ಗಂಧಮಲೆಯಲ್ಲಿ ಗಂಗಾಧರನು ಶಂಖಮಲೆಯಲ್ಲಿ ಶಿವಶಂಕರನು ಭೀಮನ ಕೊಲ್ಲಿಯಲ್ಲಿ ಭೀಮೇಶ್ವರನು ಚುಂಚನಗಿರಿಯಲ್ಲಿ ಭೈರೇಶ್ವರನು ಮುದ್ದಾದ ಮಾಯಗಾರನು ಉಗೆ ಎನ್ನಿರೋ ದೇವಗೆ ಉಗೆ ಎನ್ನಿರೋ ಉಗೆ 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 ಎನ್ನಿರೋ ಮದಯ್ಯಗೆ ಉಗೆ ಎನ್ನಿರೋ ತಾನಿ ತಂದಾನ ತಾನಿ ತಂದಾನ ತಂದ ನಾನು ಮಾಯ್ಕಾರ ಮಾದೇವ ತಂದ ನಾನು ಇಕ್ಕೇರಿ ದೇವಮ್ಮನ ತಪ್ಪನು ತಿದ್ದಿದ ಮಾದೇವ ಮಾದೇವ ಮಾಯ್ಕಾರ ಮಾದೇವ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಮಾದೇವ ಮಾದೇವ ಮಾಯ್ಕಾರ ಮಾದೇವ ವಿಭೂತಿ ಪ್ರಿಯನು ಮಾದೇವ ಗಂಡುಲಿಯ ನೇರಿ ಬರುವಾಗ ವಿಭೂತಿ ಪ್ರಿಯನು ಮಾದೇವ ಗಂಡುಲಿಯ ನೇರಿ ಬರುವಾಗ ಆನೆ ಮಲೆಯ ಹಾಸುಕೊಂಡು ಜೇನು ಮಲೆಯ ಹೊದ್ದುಕೊಂಡು 7 ಬಾಯಿವನ್ನುತ್ತದ ಒಳಗೆ ಮೂಡಿ ದರ್ಶನ ನೀಡವರೇ ಮಾದೇವ ಮಾದೇವ ಮಾಯ್ಕಾರ ಮಾದೇವ 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 ಏಳುಮಲೆ ಮಾಯ್ಕಾರ ಉಗೆ ಉಗೆ ಮಾದೇಶ್ವರ ಉಗೆ ಉಗೆ 77 ಮಲೆ ಒಡೆಯಾಗೆ ಉಗೆ 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 ಮಾದೇಶ್ವರ ಉಗೆ ಉಗೆ 77 ಮಲೆ ಒಡೆಯಾಗೆ ಉಗೆ ಉಗೆ ಮಾದೇವಾ. ಎಲ್ಲರೂ ಸಾಂಗ್ ಕೇಳ್ಕೊಂಬಂದ್ರಿ ಅಲ್ಲ ಮಾದೇಶ್ವರನ ಬಗ್ಗೆ. ಸೊ ಈ ಹಾಡನ್ನ ನಾವು ಮಾಡಿದ್ದು ನಾವು ಕಾಲೇಜ್ ಡೇಸಲ್ಲಿದ್ದಾಗ. ಸೊ ಕಾಲೇಜ್ ಆ್ಯನ್ಯುವಲ್ ಡೇಗೆ ಏನಾದರೂ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಡಿಸ್ಕಷನ್ ನಡಿಬೇಕಾದ್ರೆ ನಾವೆಲ್ಲ ಡಿಸೈಡ್ ಆಗಿ ಸೊ ಓನಾಗಿ ಏನಾದರೂ ಸಾಂಗ್ನ ನನ್ನ ಮುಂಚೆಯಿಂದ ಓನ್ ಸಾಂಗ್ಸ್ನ ಬರಿತಾ ಇದೆ, ಕವನಗಳು ಪದ್ಯಗಳ ಥರ ಕತೆಗಳು ಅವೆಲ್ಲ. ಸೊ ಓನ್ ಸಾಂಗ್ಸ್ನ ಮಾಡೋಣ ಅಂತೇಳಿ ಡಿಸೈಡ್ ಆದಾಗ ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿ ಓಕೆ ಮಾಡೋಣ. ಬಟ್ ಕಾಲೇಜಲ್ಲಿ ಒಂದೇನಿತ್ತು ಅಂತಂದರೆ ಇಲ್ಲ ಭಕ್ತಿಗೀತೆ ಭಾವಗೀತೆ ಅಥವಾ ಈ ಥರ ಏನು ಇರಬೇಕು ಹಾಡುಗಳು ಅಂತ ಅಂದಾಗ ಓಕೆ. ಚಿಕ್ಕ ವಯಸ್ಸಿಂದನೂ ನನಗೆ ಪರ್ಸ್ನಲಿ ಮಾದೇಶ್ವರ ಅಂದರೆ ತುಂಬ ಇಷ್ಟ. ಮಾದೇಶ್ವರ ದಯ ಬರದೆ ಸಾಂಗ್ ಅಂತೂ ಫುಲ್ ಬೈ ಹಾರ್ಟ್ ಆ ಟೈಮಲ್ಲಿ. ಸೊ ಅವಾಗಿಂದನೂ ಮಾದೇಶ್ವರನ ಬೆಟ್ಟ, ಮಾದೇಶ್ವರನ ಮಹಿಮೆಗಳ, ಮಾದೇಶ್ವರನ ಹಾಡುಗಳು ಅಂದರೆ ತುಂಬ ಇಷ್ಟ ಇದ್ದಿದ್ದರಿಂದ ನಾನೇನಂದೆ ನನ್ನ ಫ್ರೆಂಡ್ಸ್ಗೆ ಓಕೆ ವಿಲ್ ಡೂ ದಿಸ್ ಒನ್ ಓನ್ಲಿ. ಮಾದೇಶ್ವರನ ಹಾಡನ್ನೇ ನಾನು ಬರ್ಕೊಂಬರ್ತೀನಿ, ನೆಕ್ಸ್ಟ್ ಡೇ ನಾನು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಡೇ ಒಂದು ನೈಟ್ ಪೂರ್ತಿ ಫುಲ್ ಹೆಂಗೆ ಅಂದರೆ ಮಾದೇಶ್ವರನ ಕತೆಗಳು ಕೇಳೋದು, ಅದುವೇ ಇದನ್ನ ಮಾಡಿಕೊಂಡು ಓಕೆ ಒಂದು ಟ್ಯೂನ್ಸ್ ಅಂತ ಸಿಕ್ತು. ಆಮೇಲೆ ಮೊಬೈಲಲ್ಲೇ ಚಿಕ್ಕದಾಗಿ ಡ್ರಮ್ ಬೀಟ್ಸ್ ಎಲ್ಲ ಮಾಡಿ
ಚಿಕ್ಕದಾಗಿ ಈ ಥರ ಸಾಂಗ್ಸ್ ಬರಬೇಕು, ಈ ಥರ ಬೀಟ್ಸ್ ಬರಬೇಕು, ಇಲ್ಲಿ ಈ ಥರ ಹಿಂಗೆ ಅಂತೆಲ್ಲ ಡಿಸೈಡ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದು ಕಂಜ್ರ, ತಮಟೆ ಮತ್ತು ತಾಸ್ ಡ್ರಮ್ಮಲ್ಲಿ ಸೈಡ್ ಡ್ರಮ್ ಬರುತ್ತಲ್ಲ ಅದ್ರದ್ದೆಲ್ಲ ಬೇಸಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಎತ್ಕೊಂಡ್ಬಂದು ಊರಿಂದ. ಸೊ ವಿ ಪರ್ಫಾರ್ಮೆಡ್ ತುಮಕೂರಲ್ಲಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಈ ಆ್ಯನ್ಯುವಲ್ ಡೇಗೆ ಇದನ್ನು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ವಿ. ಸೊ ಚೆನ್ನಾಗಿ ಬಂತು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಜೂನಿಯರ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಇದು ಚೆನ್ನಾಗಾಯಿತು. ಸೊ ಇವಾಗ ಎಗೈನ್ ಯೂಟ್ಯೂಬ್ ಚಾನಲ್ ಮಾಡಿದ್ದಾದ್ಮೇಲೆ ಏನು ಮಾಡೋಣ ಕಂಟೆಂಟು ಅದು ಇದು ಅಂತ ಅನ್ಬೇಕಾದ್ರೆ, ಓಕೆ ವಿಲ್ ಡೂ ಒನ್ ಥಿಂಗ್, ಎನಿ ವಿಚ್ ವೇಸ್ ವಿ ಡಿಡ್ ಒನ್ ಸೋಲೋ ಫಿಲಮ್, ದಿಸ್ ಟೈಮ್ ವಿಲ್ ಡೂ ಸಮಥಿಂಗ್ ಅಂತ ಹೇಳಿ ಮಹದೇಶ್ವರನ ಹಾಡನ್ನೇ ಮಾಡಿಬಿಡೋಣ, ಹೆಂಗಿದ್ರು ಆಲ್ರೆಡಿ ಚೆನ್ನಾಗಿ ಮಾಡಿದ್ದೀವಿ ಅದನ್ನು ಅಂತೇಳಿ ಎಗೈನ್ ನನ್ನ ಫ್ರೆಂಡ್ಸ್ ಎಲ್ಲ ರೀಜಾಯಿನ್ ಆಗಿ ಎಗೈನ್ ಅದೇ ಸೇಮ್ ಏನೋ ಬೀಟ್ಸ್ಗೋಸ್ಕರ ಈ ಸರಿ ಡಿಫ್ರೆಂಟಾಗಿ ಏನೋ ಮಾಡೋಣ ಅಂತ ಬಕೀಟ್ ಎಲ್ಲ ತಗೊಂಡು ಹೊಲ್ದ ಹತ್ರ ಹೋಗಿ ವಿ ಡಿಡ್ ದಿಸ್ ಒನ್. ಆ ಹಾಡು ಬರಿಬೇಕಾದ್ರೂ ಅಷ್ಟೇ ಖುಷಿ ಆಗ್ತಿತ್ತು. ಏನೋ 7 ಮಲೆ 77 ಮಲೆ ಮಹದೇಶ್ವರ ಆಗಿರ್ಬೋದು, ಆನುಮಲೆ ಜೇನುಮಲೆ ದಟ್ ಬಿಟ್, ಆ್ಯಂಡ್ ಮಾದೇವ ಮಾಯ್ಕಾರ ಮಾದೇವ ದಟ್ ಬಿಟ್, ಎವ್ರಿಥಿಂಗ್ ಏನೋ ಎಂಜಾಯ್ ಮಾಡಿಕೊಂಡೇ ಬರೆದಿದ್ದು ಬರಿಬೇಕಾದ್ರೂ. ಅದನ್ನು ಹಾಡಬೇಕಾದ್ರೂ ಅಷ್ಟೇ ಖುಷಿ ಇರುತ್ತೆ. ಈಗಲೂ ಎಷ್ಟೇ ಬೇಜಾರಾದರೂ ಅದೇ ಮಹದೇಶ್ವರನ ಹಾಡುಗಳನ್ನೇ ಕೇಳ್ತಾ ಇರ್ತೀನಿ. ಚಿಕ್ಕ ವಯಸ್ಸಲ್ಲಿದ್ದಾಗ ಆ ದೇವ್ರ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ, ಎಷ್ಟು ಆ ಒಂದು ಏನೋ ಮನಸ್ಸಲ್ಲಿ ಅದೊಂದು ಭಾವನೆ ಹುಟ್ಟುತ್ತೆ ಗೊತ್ತಾ, ಇಷ್ಟಪಡೋ ದೇವ್ರದ್ದು ಪದಗಳು ಕೇಳಬೇಕಾದ್ರೆ. ಅದೇ ಖುಷಿ ಈಗಲೂ ಇದೆ. ಸೊ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಅಷ್ಟೊಂದು. ಸೊ ಉಗೇ ಮಾದಪ್ಪ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.